ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ನಿನ್ನೆಯ ತರಗತಿಯಲ್ಲಿ ನಾವು 7ನೇ ತರಗತಿಯ ಒಂದು ಪದ್ಯವಾಗಿರುವಂತಹ ತಿರುಕನ ಕನಸು ಅನ್ನುವಂತಹ ಪದ್ಯ ಭಾಗದ ಸಾರಾಂಶವನ್ನು ಮತ್ತು ಸಿಂಪಲ್ ಆಗಿ ಕವಿ ಪರಿಚಯವನ್ನು ಹಾಗೂ ಪದಗಳ ಅರ್ಥವನ್ನು ನೋಡ್ಕೊಂಡಿದ್ವಿ. ಎಷ್ಟು ಅದ್ಭುತವಾಗಿ ತಿರುಕ ಕನಸು ಕಾಣ್ತಾನೋ, ಆಮೇಲೆ ಅವನ ಕನಸಿನಲ್ಲಿ ಯಾವ ರೀತಿ ರಾಜ ಆಗ್ತಾನ, ರಾಣಿಯರನ್ನು ಹೇಗೆ ಮದುವೆ ಆಗ್ತಾನ, ಪಟ್ಟದ ರಾಜ ಆದಮೇಲೆ ತನ್ನ ಮಕ್ಕಳಿಗೆ ಮದುವೆಯನ್ನು ಹೇಗೆ ಮಾಡ್ತಾನ, ಕೊನೆಗೆ ತನ್ನ ಶತ್ರು ಸೈನ್ಯದ ಆತನ ರಾಜ್ಯವನ್ನು ಮುತ್ತಿದ ಮೇಲೆ ದಿಢೀರನೆ ಹೆದರಿ ಕಣ್ಣು ತೆರಿತಾನಲ್ಲ, ಅವಾಗ ಆತನಿಗೆ ಅನ್ಸುತ್ತಾ, ಓ ನಾನು ಕನಸು ಕಾಣ್ತಾ ಇದ್ದೀನಿ ಅಂತೇಳಿ ಆತನಿಗೆ ಅನ್ಸತ್ತ. ಹೀಗಾಗಿ ಆನೆ, ಕರಿ ಅಂದರೆ ಆನೆ ಅಂತ ಕರಿತೀವಿ. ಆನೆಯ ಕೈಯಿಂದ ತನ್ನ ಕೊರಳೊಳಗೆ ಹೂವಿನ ಮಾಲೆ ಹಾಕಿಕೊಂಡು ಆತನ ಏನು ಮಾಡ್ತಾನ, ಪಟ್ಟದ ರಾಜನಾಗಿರುವಂತಹ ಒಂದು ಸ್ಥಿತಿ ತುಂಬ ಅದ್ಭುತವಾಗಿ ಮನೋಜ್ಞವಾಗಿ ಮೂಡಿ ಬಂದೈತೆ. ಅದನ್ನೆಲ್ಲ ನಿನ್ನೆ ನೋಡಿದ್ವಿ. ಮಕ್ಕಳಿಗೆ ನಾವೇನು ಮಾಡೋಣ, ಇಂದಿನ ತರಗತಿಯಲ್ಲಿ ಪ್ರಶ್ನೋತ್ತರಗಳನ್ನು ಬಿಡಿಸುವಂತಹ ಒಂದು ಕಾರ್ಯವನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದ್ಸಲ ಕವಿ ಪರಿಚಯವನ್ನು ಹಾಗೂ ಪದಗಳ ಅರ್ಥವನ್ನು ಎಲ್ಲವನ್ನು ಇನ್ನೊಂದ್ಸಲ ನೋಡಿಕೊಂಡು ಪ್ರಶ್ನೋತ್ತರವನ್ನು ಬಿಡಿಸಲಿಕ್ಕೆ ಪ್ರಾರಂಭ ಮಾಡೋಣ. ಯಾಕೆಂದರೆ ನಮ್ಮ ಪ್ರಶ್ನೆ ಬಿಡಿಸಲಿಕ್ಕೆ ಇನ್ನೂ ಅನುಕೂಲವಾಗಬಹುದು ಅನ್ನುವಂಥ ಕಾರಣಕ್ಕೆ ಬನ್ನಿ ನೋಡೋಣ. 7ನೇ ತರಗತಿ ಕನ್ನಡ ತಿರುಕನ ಕನಸು ಪದ್ಯದ ಪ್ರಶ್ನೋತ್ತರಗಳು. ಕೃತಿಕಾರರ ಪರಿಚಯವನ್ನು ನೋಡ್ಕೊಳ್ಳೋಣ ಇನ್ನೊಂದ್ಸಲ. ಮುಪ್ಪಿನ ಷಡಕ್ಷರಿ ಎನ್ನುವಂತಹ ಕವಿಗಳು ಈ ಪದ್ಯ ಭಾಗವನ್ನು ರಚನೆಯನ್ನು ಮಾಡಿದ್ದಾರೆ. ಮುಪ್ಪಿನ ಷಡಕ್ಷರಿಯವರು ಕ್ರಿಸ್ತಶಕ 1500ರಿಂದ ಸುಮಾರಿನಲ್ಲಿ ಜೀವಿಸಿದ್ದರು. ಕಾವೇರಿ ತೀರದ ಶಂಭುಲಿಂಗ ಬೆಟ್ಟದಲ್ಲಿ ಇವರು ತಪಸ್ಸು ಮಾಡುತ್ತಿದ್ದರು ಎಂದು ಹೇಳಲಾಗಿದೆ. ಇವರು ಕೊಳ್ಳೇಗಾಲದವರು. ಸ್ವರವಚನಗಳ ಸಂಗ್ರಹವಾದ ಸುಬೋಧ ಸಾರ ಇವರ ಕೃತಿಯಾಗಿದೆ. ಇವರು ನಿಜಗುಣ ಸಮಕಾಲೀನರೆಂದು ವಿದ್ವಜನರ ಅಭಿಪ್ರಾಯವಾಗಿದೆ. ಮುಖ್ಯಾಂಶ ಅಂದರೆ ಏನಪ್ಪಾ ಅಂತಂದ್ರೆ, ಆ ಪಾಠದ ಸಾರಾಂಶವನ್ನು ಸಿಂಪಲ್ ಆಗಿ ಇನ್ನೊಂದ್ಸಲ ನೋಡೋಣ. ಮುಪ್ಪಿನ ಷಡಕ್ಷರಿಯವರ ಈ ಪದ್ಯ ಅತ್ಯಂತ ಜನಪ್ರಿಯತೆಯನ್ನು ಪಡೆದಿದೆ. ಎಲ್ಲ ಮಕ್ಕಳಿಗೂ ಬಾಲ್ಯದಲ್ಲಿ ಬಾಯಿಪಾಠವಾದ ಈ ಪದ್ಯ ಸಾಯುವವರೆಗೂ ನೆನಪಿನಲ್ಲಿ ಉಳಿದಿರುತ್ತದೆ. ಈ ಪದ್ಯ ಒಂದು ರೀತಿಯ ದೃಶ್ಯ ಕಾವ್ಯದಂತೆ ಹೇಳುವವರ ಮತ್ತು ಕೇಳುವವರ ಮನಪಟಲದಲ್ಲಿ ಮೂಡಿ ಮಾಯವಾಗುತ್ತದೆ. ಒಂದೂರಿನಲ್ಲಿ ಒಬ್ಬ ತಿರುಕ ಅಂದರೆ ಭಿಕ್ಷುಕ ಒಂದು ಸಲ ಜೀರ್ಣ ಸ್ಥಿತಿಯಲ್ಲಿರುವ ಧರ್ಮ ಶಾಲೆಯ ಗೋಡೆಯ ಬದಿಗೆ ಮಲಗಿರುತ್ತಾನೆ. ಆಗ ಅವನಿಗೆ ಒಂದು ಕನಸು ಬೀಳುತ್ತದೆ. ಆ ಊರಿನ ರಾಜನಿಗೆ ಮಕ್ಕಳು ಇರುವುದಿಲ್ಲ. ಅವನು ಸತ್ತು ಹೋಗುತ್ತಾನೆ. ಅವನ ನಂತರ ರಾಜ್ಯವನ್ನು ಆಳಲು ಯಾರು ಎಂಬ ಚರ್ಚೆ ನಡೆದು ಪಟ್ಟದ ಆನೆಯ ಸೊಂಡಿಲಿಗೆ ಹಾರವನ್ನು ಕೊಟ್ಟು ಅದು ಯಾರ ಕೊರಳಿಗೆ ಹಾರವನ್ನು ಹಾಕುತ್ತದೆಯೋ ಅವರೇ ಪಟ್ಟದ ರಾಜ ಎಂಬ ನಿರ್ಣಯವನ್ನು ಮಾಡಿ ಆನೆಯನ್ನು ಕಳಿಸುತ್ತಾರೆ. ಆ ಆನೆಯು ನಡೆದಾಡುತ್ತಾ ಬಂದು ಈ ತಿರುಕನ ಕೊರಳಿಗೆ ಹಾರವನ್ನು ಹಾಕುತ್ತದೆ. ಅದರಿಂದ ಅವನು ರಾಜನಾಗುತ್ತಾನೆ. ಅವನಿಗೆ ಗಂಡು ಮತ್ತು ಹೆಣ್ಣು ಮಕ್ಕಳು ಹುಟ್ಟುತ್ತವೆ. ಸುಖದಿಂದ ಸಂತೋಷದಿಂದ ರಾಜ್ಯವಾಳುತ್ತಿರುತ್ತಾನೆ. ರಾಜ್ಯಸಭೆಯಲ್ಲಿ ಅವನ ತೊಡೆಯ ಮೇಲೆ ಅವನ ಮಕ್ಕಳು ಬಂದು ಕುಳಿತು ಆಟವಾಡುತ್ತಿರುತ್ತಾರೆ. ಹೀಗೆ ಮಕ್ಕಳು ಬೆಳೆದು ದೊಡ್ಡವರಾಗುತ್ತಾರೆ. ಆಗ ಮಂತ್ರಿಗಳಿಗೆ ಹೇಳಿ ಗಂಡು ಹುಡುಕಿ ಮದುವೆ ಮಾಡುತ್ತಾರೆ. ಈ ರೀತಿ ಎಲ್ಲರೂ ಮೆಚ್ಚುವಂತೆ ಸಂಭ್ರಮ ಆನಂದದಿಂದ ರಾಯನು ಅಂದರೆ ರಾಜ ಅಂತ ಅರ್ಥ ತಿರುಕನು ಹಿಗ್ಗುತ್ತಿರುತ್ತಾನೆ. ಹೀಗಿರುವಾಗ ಶತ್ರು ಸೈನ್ಯವು ರಾಜ್ಯವನ್ನು ಮುತ್ತುತ್ತದೆ. ಆಗ ಹೆದರಿಕೆಯಿಂದ ತಿರುಕನು ಕಣ್ಣು ತೆರೆಯುತ್ತಾನೆ. ನೋಡಿ ಎಷ್ಟೊಂದು ಸಿಂಪಲ್ ಆಗಿ ನೋಡಿದೀವಲ್ಲ. ಅಂದ್ರೆ ರಾಜ್ಯ ತನ್ನ ಕನಸಿನಲ್ಲಿ ತಿರುಕನಿದ್ದವನು ತನ್ನ ಕನಸಿನಲ್ಲಿ ಯಾವ ರೀತಿ ರಾಜ್ಯನಾಗ್ತಾನ, ಹೇಗೆ ತನ್ನ ಜೀವನವನ್ನ ಮುಂದೆ ನಡೆಸ್ತಾನೆ ಎಂಬುದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಪದಗಳ ಅರ್ಥವನ್ನ ನೋಡೋಣ ಬನ್ನಿ. ತಿರುಕ ಅಂದ್ರೆ ಭಿಕ್ಷುಕ. ಪುರ ಅಂದ್ರೆ ಪಟ್ಟಣ ಅಥವಾ ನಗರ ಅಂತ ಕರಿತೀವಿ. ಕರಿ ಅಂದ್ರೆ ಆನೆ, ಗಜ ಅಂತಾನು ಕರಿತೀವಿ. ಕುಸುಮ ಮಾಲೆ ಅಂದ್ರೆ ಹೂವಿನ ಮಾಲೆ. ನಾವು ಆಡು ಭಾಷೆಯಲ್ಲಿ ಹೂಮಾಲೆ ಅಂತ ಕರಿತೀವಲ್ಲ ಅದು. ಮುರುಕು ಅಂದ್ರೆ ಪಾಳು ಬಿದ್ದ, ಮುರಿದು ಬಿದ್ದ, ಇನ್ನೂ ಜೀರ್ಣೋದ್ಧಾರ ಆಗ್ಬೇಕಾಗಿರುವಂತಹ ಒಂದು ಮನೆ ಅಂತಾನೆ ಹೇಳ್ಬೋದು. ಧರ್ಮಶಾಲೆ ಅಂದ್ರೆ ಅನ್ನ ಛತ್ರ. ತೊಡರಿಸು ಅಂದ್ರೆ ಧರಿಸು ಅಂದ್ರೆ ಅಥವಾ ಹಾಕುವುದು. ಪಟ್ಟ ಅಂದ್ರೆ ಸಿಂಹಾಸನ. ಒಡೆ ಅಂದ್ರೆ ರಾಜ ಅಥವಾ ದೊರೆ. ಮಾಳಪೇವು ಅಂದ್ರೆ ಮಾಡುವೆನು. ಒಡನೆ ಅಂದ್ರೆ ತಕ್ಷಣ. ಒಡವಿ ಅಂದ್ರೆ ರಾಜ್ಯ ಅಂತ ಕರಿತೀವಿ. ಆನ್ಮ ಅಂದ್ರೆ ಒಡೆಯ ರಾಜ. ಹಿಗ್ಗು ಅಂದ್ರೆ ಸಂತೋಷ ಪಡು ಅಥವಾ ಹರ್ಷಿಸುವುದು. ನೃಪ ಅಂದ್ರೆ ದೊರೆ ಅಥವಾ ರಾಜ. ಬಟ್ಟೆನಿಗಳು ಅಂದ್ರೆ ಹೆಂಡತಿಯರು.
ನಲ್ ಅಂದ್ರೆ ಪ್ರಿಯತಮ, ಓಲಗ ಅಂದ್ರೆ ರಾಜ್ಯಸಭೆ ಅಂತ ಕರಿತೀವಿ, ಲೀಲೆ ಅಂದ್ರೆ ವಿನೋದ ಅಥವಾ ವಿಲಾಸ, ಚಾತುರಂಗ ಅಂದ್ರೆ ಸೈನ್ಯದ 4 ಅಂಗಗಳು, ಲೋಲ ಅಂದ್ರೆ ಉಸ್ತುಕ, ಸುತ ಅಂದ್ರೆ ಮಗ, ಜಿ ಅಂದ್ರೆ ಸ್ವಾಮಿ ಒಡೆಯ ಅಂತ ಕರಿತೀವಿ, ಸಕಲ ಅಂದ್ರೆ ಎಲ್ಲ, ಉಲ್ಲಾಸ ಅಂದ್ರೆ ಹರ್ಷ, ಅಖಿಲ ಅಂತಂದ್ರೆ ಸಕಲ ಎಲ್ಲ, ಮೆಚ್ಚು ಅಂದ್ರೆ ಒಪ್ಪು ಮೆಚ್ಚಿಕೊಳ್ಳುವುದು, ಅಂದದಿ ಅಂದ್ರೆ ಒಂದು ರೀತಿಯಲ್ಲಿ, ಧನ ಅಂದ್ರೆ ಹಣ ಸಂಪತ್ತು, ಮದ ಅಂದ್ರೆ ಗರ್ವ ಅಹಂಕಾರ, ತನುಜ ಅಂದ್ರೆ ಮಗ, ಜನಿತ ಅಂದ್ರೆ ಹುಟ್ಟು ಅಂತ ಕರಿತೀವಿ. ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣವೇ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ತಿರುಕನು ಎಲ್ಲಿ ಕನಸನ್ನು ಕಂಡನು? ಉತ್ತರ: ತಿರುಕನು ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುವಾಗ ಅಥವಾ ಮಲಗಿರುವಾಗ ಒಂದು ಕನಸನ್ನು ಕಂಡನು. ಆನೆಯು ಯಾರ ಕೊರಳಿಗೆ ಮಾಲೆಯನ್ನು ಹಾಕಿತು? ಆನೆಯು ತಿರುಕನ ಕೊರಳಿಗೆ ಮಾಲೆಯನ್ನು ಹಾಕಿತು. ತಿರುಕನಿಗೆ ಪಟ್ಟವನ್ನು ಕಟ್ಟಿದವರು ಯಾರು? ತಿರುಕನಿಗೆ ಅರಮನೆಯ ಅಧಿಕಾರಿಗಳು ಪಟ್ಟವನ್ನು ಕಟ್ಟಿದರು. ರಾಜ ಲೋಲನಾಗಿ ಮಂತ್ರಿಗೆ ಏನೆಂದು ನುಡಿದನು? ಉತ್ತರ ನೋಡಿ. ರಾಜ ಲೋಲನಾಗಿ ಸಂತೋಷದಿಂದ ಮಂತ್ರಿಗೆ ತನ್ನ ಮಕ್ಕಳಿಗೆ ಮದುವೆ ಮಾಡಲು ಸಂಬಂಧವನ್ನು ನೋಡಲು ಹೇಳಿದನು. ತಿರುಕನ ಕನಸು ಈ ಪದ್ಯವನ್ನು ಬರೆದ ಕವಿ ಯಾರು? ತಿರುಕನ ಕನಸು ಪದ್ಯವನ್ನು ಮುಪ್ಪಿನ ಷಡಕ್ಷರಿಯವರು ಬರೆದಿದ್ದಾರೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ: ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಡಲು ಕಾರಣವೇನು? ಉತ್ತರ ನೋಡಿ. ಆ ಪಟ್ಟಣದ ರಾಜನು ಸತ್ತಾಗ ಅವನಿಗೆ ಮಕ್ಕಳಿಲ್ಲದ್ದರಿಂದ ಪಟ್ಟದಾನೆಯ ಸೊಂಡಿಲು ನಿರ್ಧಾರಕ್ಕೆ ಬರುತ್ತಾನೆ. ಕೊರಳಿಗೆ ಕರಿಯ ಆನೆಯು ಮಾಲೆಯನ್ನು ಯಾರ ಕೊರಳಿಗೆ ಹಾಕುವುದು ಅವನನ್ನೇ ರಾಜನೆಂದು ಒಪ್ಪಿಕೊಳ್ಳಲಾಗುವುದು ಎಂದು ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಡಲಾಗುತ್ತದೆ. ಎರಡನೇ ಪ್ರಶ್ನೆ: ತಿರುಕ ಪೊಡವಿಯಾನ್ಮನಾದುದು ಹೇಗೆ? ಉತ್ತರ: ಪಟ್ಟದಾನೆಯು ತನ್ನ ಸೊಂಡಿಲಿಗೆ ತೊಡಿಸಿದ ಮಾಲೆಯನ್ನು ತೆಗೆದುಕೊಂಡು ಎಲ್ಲ ಕಡೆಯೂ ಸುತ್ತಿ ಕೊನೆಗೆ ತಿರುಕನ ಕೊರಳಿಗೆ ಹಾಕುತ್ತದೆ. ನಿರ್ಣಯದಂತೆ ಅರಮನೆಯವರು ತಿರುಕನನ್ನು ರಾಜ್ಯದ ರಾಜನನ್ನಾಗಿ ಮಾಡುತ್ತಾರೆ. ಹೀಗೆ ತಿರುಕನು ಪೊಡವಿಯಾನ್ಮನಾದನು. ಮೂರನೇ ಪ್ರಶ್ನೆ: ಕನಸು ಕಾಣುತ್ತಿದ್ದ ತಿರುಕನು ಹೆದರಿ ಏಕೆ ಕಣ್ಣು ತೆರೆದನು? ಉತ್ತರ: ಸುಖದ ಸುಪ್ಪತ್ತಿಗೆಯಲ್ಲಿರುವಾಗ ಎಂದರೆ ಎಲ್ಲ ರೀತಿಯ ಸುಖ ಸಂತೋಷವನ್ನು ಹೊಂದಿರುತ್ತಾನೆ. ರಾಣಿಯರು ಮಕ್ಕಳು ಅವರ ಜೊತೆಗಾರರಾದ ಮದುಮಕ್ಕಳು ಹೀಗೆ ಸಂತೋಷ ಸಂಭ್ರಮದಲ್ಲಿರುವಾಗಲೇ ಶತ್ರು ಸೈನ್ಯದವರ ಮಕ್ಕಳು ಬಂದು ಆಕ್ರಮಣ ಮಾಡುತ್ತಾರೆ. ಆಗ ತಿರುಕನು ಕಣ್ಣು ತೆರೆಯುತ್ತಾನೆ. ಈ 5-6 ವಾಕ್ಯಗಳಲ್ಲಿ ಉತ್ತರಿಸು. ಮೊದಲನೆಯ ಪ್ರಶ್ನೆ: ತಿರುಕನು ರಾಜನಾದದ್ದು ಹೇಗೆ? ಉತ್ತರ: ತಿರುಕನು ಎಂದಿನಂತೆ ಹಾಳು ಬಿದ್ದ ಅಥವಾ ಮುರಿದು ಬಿದ್ದ ಧರ್ಮಶಾಲೆಯ ಗೋಡೆಯ ಬದಿಗೆ ಮಲಗಿರುತ್ತಾನೆ. ಆ ಊರಿನ ರಾಜ ಸತ್ತು ಹೋಗಿ ಅವನಿಗೆ ಮಕ್ಕಳಿಲ್ಲದಿರುವುದರಿಂದ ಪಟ್ಟದಾನೆಯ ಸೊಂಡಿಲಿಗೆ ಕುಸುಮ ಮಾಲೆಯನ್ನು ಕೊಟ್ಟು ಕಳುಹಿಸುತ್ತಾರೆ. ಅದು ಇವನ ಕೊರಳಿಗೆ ಕುಸುಮ ಮಾಲೆಯನ್ನು ಹಾಕುತ್ತದೆ. ಅದರ ಪ್ರಕಾರ ಅವನಿಗೆ ರಾಜ್ಯ ಪಟ್ಟವನ್ನು ಕಟ್ಟಿ ರಾಜನನ್ನಾಗಿ ಮಾಡುತ್ತಾರೆ. ಹೀಗೆ ತಿರುಕನು ರಾಜನಾಗುತ್ತಾನೆ. ತಿರುಕನು ಕನಸಿನಲ್ಲಿ ರಾಜ್ಯವನ್ನು ಆಳಿದ ರೀತಿಯನ್ನು ವಿವರಿಸಿರಿ. ಉತ್ತರ ನೋಡಿ. ತಿರುಕನು ಕನಸಿನಲ್ಲಿಯೇ ತಾನು ರಾಜನಾದುದಕ್ಕೆ ಹೆಮ್ಮೆ ಪಟ್ಟುಕೊಳ್ಳುತ್ತಾನೆ. ರಾಜನಾದ ಮೇಲೆ ಇತರ ರಾಜರು ಇವನಿಗೆ ತಮ್ಮ ಕನ್ಯೆಯರನ್ನು ಕೊಟ್ಟು ಮದುವೆ ಮಾಡುತ್ತಾರೆ. ರಾಜ್ಯವನ್ನು ಚೆನ್ನಾಗಿ ಆಳುತ್ತಾ ತನ್ನ ಪತ್ನಿಯರೊಂದಿಗೆ ಸುಖವಾಗಿರುತ್ತಾನೆ. ರಾಜ್ಯಭಾರ ಮಾಡುತ್ತಾ ಕುಳಿತುಕೊಂಡಿರುವಾಗ ಇವನ ಮಕ್ಕಳು ಬಂದು ತೊಡೆಯೇರಿ ಕುಳಿತು ಆಟವಾಡುತ್ತಿದ್ದರು. ಈ ರೀತಿ ಚೆನ್ನಾಗಿ ತಿರುಕನು ರಾಜ್ಯ ಆಳುತ್ತಿದ್ದನು. ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಧನದ ಮದವು ಡ್ಯಾಶ್ ಕೊನೆಗೆ ಕಣ್ಣು ತೆರೆದನು. ಅಂದ್ರೆ ಪದ್ಯ ಭಾಗವನ್ನೆಲ್ಲವನ್ನು ಪೂರ್ಣಗೊಳಿಸಬೇಕು. ಉತ್ತರ ನೋಡಿ. ಧನದ ಮದವು ರಾಜ್ಯ ಮದವು, ತನುಜ ಮದವು ಯುವತಿ ಮದವು,
ಜನಿತಮಾಗಿ ಕನಸಿನಲ್ಲಿ ಹಿಗ್ಗುತ್ತಿದ್ದನು. ಅನಿತರೊಳಗೆ ನೃಪರ ದಂಡು ಮನೆಯ ಮುತ್ತಿದಂತೆಯಾಗಿ ಕನಸು ಕಾಣುತ್ತಿದ್ದು ಹೆದರಿ ಕಣ್ಣು ತೆರೆದನು. ಮಾದರಿಯಂತೆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆಯಿರಿ. ಮಾದರಿ ನೋಡಿ, ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಅದು ಯಾವ ರೀತಿ ಅವರು ಬಿಡಿಸ್ಬದ್ದಲ್ಲ ಆ ರೀತಿ ನಾವು ಉಳಿದವುಗಳನ್ನ ಬಿಡಿಸ್ಬೇಕು. ತಿರುಕನ್ನೋರ್ವ ನೂರ ಮುಂದೆ, ತಿರುಕನ್ನು ಪ್ಲಸ್ ಓರ್ವನು ಪ್ಲಸ್ ಊರ ಪ್ಲಸ್ ಮುಂದೆ. ಅದೇ ರೀತಿಯಾಗಿ ಹೊರಗಿರಲೊಂದು, ಹೊರಗಿ ಪ್ಲಸ್ ಇರುತ್ತಲಿ ಪ್ಲಸ್ ಒಂದು. ವರ ಕುಮಾರರಿಲ್ಲದಿರಲು, ವರ ಕುಮಾರರು ಪ್ಲಸ್ ಇಲ್ಲದೆ ಪ್ಲಸ್ ಇರಲು. ಪೊಡವಿಯಾನ್ಮನಾದೆನೆಂದು, ಪೊಡವಿಯ ಪ್ಲಸ್ ಅನ್ನೆನು ಪ್ಲಸ್ ಆದೆನು ಪ್ಲಸ್ ಎಂದು. ನಿಮ್ಮ ಸುಖದೊಳರಿಲ್ಲವಂಗೆ, ನಿಮ್ಮ ಸುಖದೊಳ್ ಪ್ಲಸ್ ಇರಲು ಪ್ಲಸ್ ಅವಂಗೆ. ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಏನು ಮಾಡಿದ್ದೀವಿ, ತಿರುಕನ ಕನಸು ಅನ್ನುವಂತಹ ಒಂದು ಪದ್ಯ ಭಾಗದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ದೀವಿ. ಇದು ಭೋಗ ಷಟ್ಪದಿಯಲ್ಲೈತಿ. ಕಥೆಯನ್ನ ಕವನದ ಮುಖಾಂತರ ಹೇಳುವಂತಹ ಒಂದು ಪದ್ಯ ಭಾಗವಾಗಿದೆ. ಆಮೇಲೆ ಇದನ್ನು ನಿಮಗೆ ಏನಾದರೂ ಗೊಂದಲಗಳಿದ್ರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಮತ್ತೊಮ್ಮೆ ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೀನಿ. ನಾನು ನಿನ್ನೆ ತರಗತಿಯಲ್ಲಿ ಹೇರುವಂತಹ ತಿರುಕನ ಕನಸು ಪಾಠದ ಸಾರಾಂಶ ಹಾಗೂ ಹಿಂದೆ ಹೇರುವಂತಹ ಪ್ರಶ್ನೋತ್ತರ ಎಲ್ಲವೂ ನಿಮಗೆ ತಿಳಿದಿದೆ ಎಂದು ನಾನು ಭಾವಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.